ಇತ್ತ ಚಿಕ್ಕಮಗಳೂರಿನಲ್ಲಿ ಗೃಹಿಣಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾಳೆ. ಸಾಕಷ್ಟು ಸಂಶಯಗಳು ಕೂಡ ಮೂಡ್ತಾ ಇದೆ. ವಿಷ ನೀಡಿ ಗೃಹಿಣಿ ಪೂಜಾಳನ್ನ ಹತ್ಯೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪತಿ ಶರತ್ ಹಾಗೂ ಕುಟುಂಬಸ್ಥರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದ್ದು, ಪೂಜಾ ಪೋಷಕರಿಂದ ಐನಾರ್ಪುರ ಠಾಣೆಗೆ ದೂರನ್ನ ಕೂಡ ಸಲ್ಲಿಸಲಾಗಿದೆ. ಪೊಲೀಸರಿಂದ ಪತಿ ಶರತ್ ಹಾಗೆ ಮಾವ ಸುಧಾಕರ್ನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಮೃತ ಪೂಜಾ ಅತ್ತೆ ರಾಧಾ ಮತ್ತು ನಾದಿನಿ ಶಬರಿ ನಾಪತ್ತೆಯಾಗಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ತಾಯಿಲ್ಲದಂತಹ ತಬ್ಬಲಿಯಾಗಿದೆ 2 ವರ್ಷದ ಪುಟ್ಟ ಕಂದಮ್ಮ. 3 ವರ್ಷಗಳ ಹಿಂದೆಯಷ್ಟೇ ಪೂಜಾ ಶರತ್ ವಿವಾಹವಾಗಿತ್ತು. ಪ್ರತಿನಿತ್ಯವೂ ಕೂಡ ಕಿರುಕುಳ ಕೊಡ್ತಿದ್ರು ಅನ್ನೋದ್ರ ಬಗ್ಗೆ ಪೂಜಾ ತನ್ನ ಹೆತ್ತ ಪೋಷಕರ ಬಳಿ ಕೂಡ ಹೇಳ್ಕೊಂಡಿರ್ತಾಳೆ. ವರದಕ್ಷಿಣೆ ಕಿರುಕುಳ ಇದಾಗಿರುತ್ತೆ. ಹೇಗೋ ಸಮಾಧಾನ ಪಡಿಸಿ ಮಗಳನ್ನ ಅತ್ತೆ ಮಾವನ ಮನೆಗೆ ಕಳಿಸ್ಕೊಟ್ಟಿರ್ತಾರೆ. ಆದರೆ ಏಕಾಏಕಿ ಆಕೆಯ ಸಾವಾಗಿದೆ. ಆಕೆಗೆ ವಿಷ ಉಣಿಸಿ ಆತನ ಪತಿ ಮತ್ತು ಕುಟುಂಬದಸ್ಥರೇ ಅವರನ್ನ ಕೊಂದು ಹಾಕಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ 3 ವರ್ಷಗಳ ಹಿಂದೆಷ್ಟೇ ಮದುವೆಯಾಗಿತ್ತು. ಆಕೆ ಪದೇ ತೊಂದರೆಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ ಅಂತ ಹೆತ್ತವರಿಗೆ ಹೇಳ್ಕೊಂಡಿದ್ಲು. ಆದ್ರೂ ಕೂಡ ಆಕೆನ ಅವ್ರ ತವರು ಮನೆ ಕಳಿಸಿದ್ ಯಾಕೆ ಪೋಷಕರು? ಈಗ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? 3 ವರ್ಷಗಳ ಹಿಂದೆ ಪೂಜಾ ಶರತ್ ವಿವಾಹವಾಗಿತ್ತು. ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ನಿವಾಸಿಯಾಗಿದ್ರು ಪೂಜಾ. ಮಾವಿನಕೆರೆ ಶೆಟ್ಟಿಕೊಪ್ಪದ ಶರತ್ ಜೊತೆ ಪೂಜಾ ವಿವಾಹವಾಗಿತ್ತು. ತಂದೆ ಶರತ್ನ ತಂದೆ ತಾಯಿ ಎಲ್ಲರೂ ಕೂಡ ಆಕೆಗೆ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ವರದಕ್ಷಿಣೆ ವಿಚಾರವಾಗಿ ಹಲವು ಬಾರಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗಂಡನ ಟಾರ್ಚರ್ ಬಗ್ಗೆ ಪೋಷಕರಿಗೂ ಕೂಡ ಪೂಜಾ ಹೇಳ್ಕೊಂಡಿದ್ಲು. ಪೋಷಕರು ಸಮಾಧಾನ ಮಾಡಿ ಆಕೆಯನ್ನ ಕಳಿಸಿರ್ತಾರೆ. ಆದ್ರೆ ಮನೆಗೆ ಹೋದಾಗ ಕೀಟನಾಶಕ ಸೇವಿಸಿದ್ದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಪೂಜಾ ಸಾವನ್ನಪ್ಪಿದ್ದು. ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಪೂಜಾ ಸಾವನ್ನಪ್ಪಿದ್ರು. ಕೀಟನಾಶಕ ನೀಡಿ ಹತ್ಯೆಗೈದಿದ್ದಾರೆ, ನಂತರ ನಾಟಕ ಮಾಡ್ತಾ ಇದ್ದಾರೆ ಅಂತ ದೂರನ್ನ ನೀಡಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಈಗಾಗಲೇ ಬಸವರಾಜ್ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇಲ್ಲಿ ಕೀಟನಾಶಕವನ್ನ ನೀಡಿ ಹತ್ಯೆಗೈದಿದ್ದಾರೆ, ನಂತರ ಈಗ ಆತ್ಮಹತ್ಯೆ ನಾಟಕ ಅಂತ ಪೋಷಕರು ಆರೋಪವನ್ನು ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳೇನ್ ಸಿಗ್ತಾ ಇದೆ? ಶಕುಂತಲಾ, ಕಳೆದ 3 ವರ್ಷಗಳ ಹಿಂದೆ ಏನು ಮದುವೆ ಆಗಿತ್ತು, ಪೂಜಾ ಮತ್ತೆ ಶರತ್ ಮದುವೆ ಆಗಿತ್ತು. ಏನು ಮೃತಪಟ್ಟಂತ ಪೂಜಾ ಇದ್ದಾಳೆ, ಇವು ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ತಂಗಿರುವಂತ ಗ್ರಾಮ ಇದು. 3 ವರ್ಷ ಹಿಂದೆ ಮದುವೆ ಆಯ್ತು. 1 ವರ್ಷ ಚೆನ್ನಾಗಿ ಸಂಸಾರ ಮಾಡ್ತಾರೋ. ಅದ ನಂತರ ಒಂದು ಗಂಡು ಮಗು ಕೂಡ ಆಗತ್ತೆ. ಈ ಗಂಡು ಮಗು ಆದ ನಂತರ ಕೂಡ ಏನು ಪೂಜಾಳಿಗೆ ನಿರಂತರವಾಗಿ ಮಾನಸಿಕ ದೈಹಿಕ ಕಿರುಕುಳನ ಪತಿ ಕುಟುಂಬಸ್ಥರು ನೀಡ್ತಾರೆ. ಈ ಕಳೆದ 6 ತಿಂಗಳ ಹಿಂದೆ ಕೂಡ ದೊಡ್ಡ ಮನೆಯಲ್ಲೆಲ್ಲ ಗಲಾಟೆ ಆಗಿತ್ತು. ವಾಪಸ್ ಏನು ಪೂಜಾ ಅಲ್ಲಿ ಏನು ಮಾನಸಿಕ ಕಿರುಕುಳ ಮತ್ತು ದೈಹಿಕ ಕಿರುಕುಳದಿಂದ ಬೇಸತ್ತು ತವ್ರ ಮನೆ ಕೂಡ ವಾಪಸ್ ಬಂದಿದ್ಲು. ತವ್ರ ಮನೆ ಬಂದ ನಂತರ ಎಲ್ಲ ಕುಟುಂಬಸ್ಥರ ಮತ್ತೆ ಗಂಡನ ಮನೆಯಲ್ಲಿ ಬಂದು ಇವ್ರ ರೀತಿ ಮಾತುಕತೆ ಆಗಿ ಮತ್ತೆ ವಾಪಸ್ಸು ಗಂಡನ ಮನೆ ಪೂಜಾ ಹೋಗಿದ್ಲು. ಅದರ ಬಳಿಕ ಈಗ ಮತ್ತೆ ಅವಳಿಗೆ ಮತ್ತೆ ಕೆಲವು ದಿನಗಳಿಂದ ಮತ್ತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳ ಕೊಡ್ತಾ ಇದ್ರು. ಈ ಸಂಪಟ ತನ್ನ ತಂದೆ ಮತ್ತೆ ಪೋಷಕರ ಗಮನ ಕೂಡ ತಂದಿದ್ಲು. ಈ ನಡುವೆ ಏನು ಪೂಜಾಗಿದ್ದಾಳೆ, ಪೂಜಾಗಿನ ಅಕ್ಕಪಕ್ಕದವ್ರು ನೋಡೋ ರೀತಿಯಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ನಂತರ ಅವ್ರಿಗೆ ಏನು ವಿಷನ ಕೊಟ್ಟು ಕೊಲೆ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ರು. ಅದರ ನಂತರ ಅದನ್ನ ಆತ್ಮಹತ್ಯೆ ಬಿಡಿಸುವಂತ ಪ್ರಯತ್ನ ಮಾಡಿದ್ರು. ಆರಂಭದಲ್ಲಿ ಕೂಡ ಅಲ್ಲಿರುವಂತ ಐನಾರ್ಪುರ ಆಸ್ಪತ್ರೆ ದಾಖಲು ಮಾಡಿದ್ರು, ಸರ್ಕಾರಿ ಆಸ್ಪತ್ರೆ. ಅದರ ನಂತರ ಹೆಚ್ಚಿನ ಚಿಕಿತ್ಸೆ ಶಿವಮೊಗ್ಗ ಇರುವಂತ ಖಾಸಗಿ ಆಸ್ಪತ್ರೆ ದಾಖಲು ಮಾಡಿದ್ರು. ಚಿಕಿತ್ಸೆ ಫಲಕಾರಿ ಪೂಜಾ ಈಗಾಗಲೇ ಮೃತಪಟ್ಟಿದ್ದಾಳೆ. ಹಾಗಾಗಿ ಪೋಷಕರು ಮತ್ತೆ ಸಂಬಂಧಿಕರು ಕೂಡ ಆರೋಪ ಮಾಡ್ತಿದ್ದಾರೆ. ಗಂಡನ ಮನೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ರು. ಹಾಗಾಗಿ ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿ ಅವರನ್ನ ಕೊಲೆ ಮಾಡುತ್ತೆ ಆರೋಪ ಮಾಡ್ತಾರೆ. ಈ ಪ್ರಕರಣದಲ್ಲಿ ಐನಾರ್ಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಈ ಸಂಪಟ್ಟಾಗಿ ಪತಿ ಶರತ್ ಇದ್ದಾನೆ, ಮತ್ತೆ ಮಾವ ಇದ್ದಾನೆ. ಮಾವನ್ ಕೂಡ ಬಂಧನ ಮಾಡಲಾಗಿದೆ. ಇನ್ನು ಕೂಡ ಅಂದ್ರೆ ಐನಾರ್ಪುರ ಪೊಲೀಸರು FIR ದಾಖಲು ಮಾಡ್ಕೊಂಡಿದ್ದಾರೆ. ಮುಂದಿನ ಪ್ರಕ್ರಿಯೆ ನಡೀಬೇಕಾಗಿದೆ, ಮರಣೋತ್ತರ ಪರೀಕ್ಷೆ ನಡೀಬೇಕಾಗಿದೆ. ಹಾಗಾಗಿ ಇನ್ನು ಕೂಡ ಮೃತದೇಹ ಖಾಸಗಿ ಆಸ್ಪತ್ರೆ ಇದೆ. ಅದರ ಬಳಿಕ ಐನಾರ್ಪುರ ಪೊಲೀಸರು ಬರಬೇಕು, ಇನ್ನು ಮಜರ್ ಮಾಡಬೇಕಾಗಿತ್ತು. ಅದರ ನಂತರ ಮರಣೋತ್ತರ ಪರೀಕ್ಷೆ ಆಗಬೇಕಾಗಿದೆ. ಮರಣೋತ್ತರ ಪರೀಕ್ಷೆ ಆದ ನಂತರ ಕುಟುಂಬಸ್ಥರಿಗೆ ಅದನ್ನ ಪೂಜಾ ಶವವನ್ನು ಹಸ್ತಾಂತರ ಮಾಡಲಿದ್ದಾರೆ. ಹಾಗಾಗಿ ಕುಟುಂಬಸ್ಥರಿಗೆ ಕೂಡ ಇಷ್ಟೊಂದು ನಾವು ವರದಕ್ಷಿಣೆ ಉಪಚಾರ ಕೊಟ್ಟು ಕೂಡ ಮದುವೆ ಮಾಡಿದ್ವಿ. ಮದುವೆ ಮಾಡಿದ ನಂತರ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ. ಮತ್ತೆ ಪೂಜಾ ಹೇಳಿದಾಳೆ ಸ್ನಾತಕೋತ್ತರ ಪದವಿ ಪಡೆದವಳು, ಇಷ್ಟೊಂದು ಬುದ್ಧಿವಂತ ತಿಳುವಳಿಕೆ ಇದ್ದಂತ ಏನು ಗೃಹಿಣಿ ಆಗಿದ್ಲು. ಅಂತ ಇವರು ಇಷ್ಟೊಂದು ಟಾರ್ಚರ್ ಕೊಟ್ಟು ಅಮಾನುಷವಾಗಿ ಅವಳ ಸಾವಿಗೆ ಕಾರಣ ಇರುತ್ತೆ. ತುಂಬಾ ಆಕ್ರೋಶನ ಹೊರಹಾಕ್ತಿದ್ದಾರೆ. ಶಕುಂತಲಾ, ಧನ್ಯವಾದ ಬಸವರಾಜ್, ನಮ್ಮೆಲ್ಲ ಡೀಟೇಲ್ಸ್ಗಾಗಿ.